ಸರ್ ಇವಾಗ ಲಾಯರ್ ಜಗದೀಶ್ ಅವರು ಇದ್ದಾರೆ. ಅವರು ಊಟ ಲಾಯರು ಆದ್ರೂ ನಿನ್ನೆ ಬಂದ್ಬಿಟ್ಟು ಫೇಸ್ಬುಕ್ಕಲ್ಲಿ ಬಂದ್ಬಿಟ್ಟು ಆ ರೀತಿ ಎಲ್ಲ ಮಾತಾಡಿದ್ದಾರೆ ಅವರು ಲಾಯರ್ ಆಗಿ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಸರ್ ಅವ್ರಿಗೆ ಆ್ಯಕ್ಚುಲಿ ಅವರು ಲಾಯರ್ ಅಲ್ಲ, ಆವಾಗಲೇ ಹೇಳಿದ್ದೀನಿ, ಅವರೊಬ್ಬ ಹುಚ್ಚ ಅಂತ. ಅವ್ರಿಗೆ ಸಂವಿಧಾನದ ಬಗ್ಗೆ ಅರಿವೇ ಇಲ್ಲ. ಸಂವಿಧಾನದ ಬಗ್ಗೆ ಅರಿವಿದ್ದಿದ್ರೆ ನಿನ್ನೆ ಈ ವಿಡಿಯೋ ಮಾಡ್ತಿರ್ಲಿಲ್ಲ. ಈ ಥರ ಕರ್ನಾಟಕದ ಚಾಲಕರ ಬಗ್ಗೆ ಅವಿವೇಕ ಅವನು ಈ ಥರ ಮಾತಾಡ್ತಿರ್ಲಿಲ್ಲ, ಕೆಟ್ಟದಾಗಿ ಮಾತಾಡ್ತಿರ್ಲಿಲ್ಲ. ಮೊದಲು ಅವನ ಬಗ್ಗೆ ಈ ಎಲ್ಲರೂ ಚಾಲಕರು ಯಾರೇ ಇದ್ರು ಅವನ್ನ ಲಾಯರ್ ಅನ್ನೋದನ್ನ ಬಿಟ್ಬಿಡಿ. ಅವನಿಗೆ ಸಂವಿಧಾನದ ಅರಿವಿಲ್ಲ. ನಮಗೆ ಎಲ್ಲ ನಾವು ಅಷ್ಟೊಷ್ಟು ಅವನಿಗಿಂತ ಕಡಿಮೆ ಓದಿರ್ಬೋದು, ಆದರೆ ನಮಗೆ ಸಂವಿಧಾನದ ಅರಿವಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ಬರೆದು ಅದರ ಕಾನೂನು ಅಡಿಯಲ್ಲಿ ನಾವಿದ್ದೀವಿ. ಅವರು ಕಾನೂನು ಅಡಿಯಲ್ಲಿ ಇದ್ದಿದ್ದಕ್ಕೆ ನಾವು 7 ವರ್ಷದಿಂದ ಕಾದಿದ್ದೀವಿ. ಮತ್ತೆ ಅದೇ ವ್ಯಕ್ತಿ ಬಂದ್ಬಿಟ್ಟು ಇದನ್ನ ಬಂದ್ಬಿಟ್ಟು ನಾನು ಲಾಯರ್ ಅಂತ ಬಿಟ್ಟು ಎಲ್ಲ ಕಡೆ ಸುತ್ತಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್ ಅವ್ರು ಲಾಯರ್ ಅಂದ್ರೆ ಯಾವ್ದು ಯಾವ ಕೇಸ್ ಗೆದ್ದಿದ್ದಾರೆ ಕೇಳಿ ಸರ್. ಕೋರ್ಟಲ್ಲಿ ಯಾವ ಸರ್ಟಿಫಿಕೇಟು ಸುಮಾರು ಜನ ಕೇಳಿದ್ರು. ಸುಮಾರು ಜನ ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು ನೀನ್ ಲಾಯರ್ ಅಂತ ಸರ್ಟಿಫಿಕೇಟ್ ತೋರ್ಸು ಅಂತ. ಲಾಯರ್ ಆಗಿದ್ರೆ ತೋರಿಸ್ಬೋದಾಗಿತ್ತಲ್ಲ. ಅದು ಯಾವ ಕಳ್ಳ ಸರ್ಟಿಫಿಕೇಟ್ ಎಲ್ಲ ಸರ್, ಅವೆಲ್ಲ ಕೆಲಸ ಮಾಡಲ್ಲ. ನಾನು ಪಕ್ಕ ಲಾಯರ್ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಕೋರ್ಟ್ ಮುಂದೆ ನಿಂತ್ಕೊಂಡು ಯಾವ್ದಾರು ಒಂದು ಕೇಸ್ ತೋರಿಸ್ಲಿ ನೋಡೋಣ. ಸರ್ ಈಗ ಅದೇ ಲಾಯರ್ ಬಂದ್ಬಿಟ್ಟು ನಿನ್ನೆ ಬಂದ್ಬಿಟ್ಟು ಫೇಸ್ಬುಕ್ಕಲ್ಲಿ ಬಂದ್ಬಿಟ್ಟು ಡ್ರೈವರ್ಗಳು ಕರೆದ ಕಡೆ ಬರಲ್ಲ ಮತ್ತೆ ಎಕ್ಸ್ಟ್ರಾ ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನಿನ್ನೆ ಒಂದು ಅಪ್ಡೇಟ್ ಹಾಕಿದ್ರು. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಸರ್ ನಾವು ಕರೆದ ಕಡೆ ಬರಲ್ಲ ಅಂತ ನಾವು ಯಾವತ್ತೂ ಹೇಳಲ್ಲ, ಸರಿನಾ? ಇವಾಗ ಎಮರ್ಜೆನ್ಸಿ ಅಂದರೆ ಹೋಗ್ತೀರಿ. ಆಟೋದವ್ರು ಬಿಟ್ಟು ಏನು ಬೈಕ್ ಟ್ಯಾಕ್ಸಿಯವ್ರು ಹೋಗ್ತಾರಾ? ಆಟೋದವ್ರು ಬಿಟ್ಟು ಎಲ್ಲೇ ಆಕ್ಸಿಡೆಂಟ್ ಆದರೂ ಹೋಗೋದು ಫಸ್ಟು ಆಟೋದವರು. ಆಂಬುಲೆನ್ಸು ಸಿಕ್ಕಿಲ್ಲ ಅಂದರೆ ಫಸ್ಟು ಅಲ್ಲೇನೋ ಎಮರ್ಜೆನ್ಸಿ ಅಂದರೆ ಫಸ್ಟ್ ಹೋಗೋದೇ ಆಟೋದವರು, ಸರಿನಾ? ಬೈಕ್ ಟ್ಯಾಕ್ಸಿಯವರು ಹೋಗಲ್ಲ, ಅವ್ರ ಜೀವನ ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಆಟೋದವ್ರನ್ನೇ ಫಸ್ಟ್ ಕೈ ಹಾಕೋದೇ ಆಟೋದವ್ರನ್ನೇ ಪಬ್ಲಿಕ್ಕು. ಏನೋ ಒಂದು ಆಕ್ಸಿಡೆಂಟ್ ಅಂದರೆ ಇನ್ಸಿಡೆಂಟ್ ಅಂದರೆ ಏನೋ ಅದನ್ನು ತಿಳ್ಕೊಳಕ್ಕೆ ಹೇಳಿ ಆ ಲಾಲಿಪಾಪು ಜಗದೀಶನ್ಗೆ ಫಸ್ಟ್ ಅದನ್ನು ತಿಳ್ಕೊಳಕ್ಕೆ ಹೇಳಿ. ಹೇಳ್ತೀನಿ ಕೇಳ್ರಿ. ಇಲ್ಲಿ ಈಗ ಲಾಕ್ಡೌನ್ ಟೈಮಲ್ಲಿ ಯಾವ ಬೈಕ್ ಟ್ಯಾಕ್ಸಿ ಅವ್ನು ಬಂದ್ಬಿಟ್ಟು ಎನಗಳನ್ನ ಒಯ್ದಿದೆ ಸರ್? ಲಾಕ್ಡೌನ್ ಟೈಮಲ್ಲಿ ಪೊಲೀಸ್ನವ್ರು ಕರೆದಿದ್ದ ಜಾಗಕ್ಕೆ ಹೋಗಿ ನಮ್ಮ ಆಟೋಗಳಲ್ಲಿ ಎನಗಳನ್ನ ಎತ್ತು ಒಯ್ದಿದ್ದೀರಿ ನಾವು. ಲಾಕ್ಡೌನ್ ಟೈಮಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀರಿ, ಎನಗಳನ್ನ ಒತ್ತಿದ್ದೀರಿ. ಪೊಲೀಸ್ನವ್ರು ಕರೆದಿದ್ದ ಜಾಗಕ್ಕೂ ಹೋಗಿದ್ರಿ, ಸಾರ್ವಜನಿಕರು ಕರೆದಿದ್ದ ಜಾಗಕ್ಕೂ ನಾವು ಬರಲ್ಲ ಅನ್ನೋ ಮಾತಿಲ್ಲ, ಹೋಗಿದ್ದೀರಿ, ಸರ್ವಿಸ್ ಕೊಟ್ಟಿದ್ದೀರಿ. ಆ ಟೈಮಲ್ಲಿ ಪೊಲೀಸ್ನವರು ಎಷ್ಟೋ ಸತಿ ವಧೆಗಳು ತಿಂದಿದ್ದೀರಿ ಸರ್. ಏನು ನಮಗೋಸ್ಕರ ಹೋಗಿದ್ದೀರಾ? ಸಾರ್ವಜನಿಕರಿಗೆ ಸೇವೆ ಕೊಡಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ದೀರಾ? ಇಲ್ಲ 1000 ಕೊಡ್ತಾರೆ 2000 ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೋಗಿದ್ದೀರಾ? ಮಾನವೀಯತೆಯಿಂದ ನಾವು ಹೋಗಿದ್ದೀರಿ. ಮತ್ತೆ ಇದೇ ಜಗದೀಶು ನಿನ್ನೆ ಬಂದ್ಬಿಟ್ಟು ಫೇಸ್ಬುಕ್ಕಲ್ಲಿ ಹೇಳ್ತಿದ್ದಾರೆ, ಅವರು ಆಟೋ ಡ್ರೈವರ್ಸ್ ಬಿಟ್ಟು ತುಂಬ ಜಾಸ್ತಿ ಅಮೌಂಟ್ ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಫಸ್ಟ್ ಬಂದ್ಬಿಟ್ಟು ಏನು ಗೊತ್ತಾ, ಎಲ್ಲೇ ಆಕ್ಸಿಡೆಂಟ್ ಆದ್ರೂ ಸರಿ ಫಸ್ಟ್ ಹೋಗೋದು ಆಟೋದವರು. ಅವ್ರು 2 ವೀಲರ್ ರ್ಯಾಪಿಡ್ ಅಂತಾರಲ್ಲ, ಅವ್ರು ಬಿದ್ರೂ ನಾವೇ ಎತ್ಕೊಂಡು ಹೋಗೋದು, ಆಯ್ತಾ? ಆಮೇಲೆ ಬಂದ್ಬಿಟ್ಟು ಓಡಿಸೋದ್ರಲ್ಲ ಬಂದ್ಬಿಟ್ಟು ಟಿ ಎನ್ ಗಾಡಿ AP ಆಮೇಲೆ BR ಎಲ್ಲ ಬಂದ್ಬಿಟ್ಟು ಆಚೆಯಿಂದ ಬಂದು ಓಡಿಸೋರೇ ಇರೋದು. ಎಲ್ಲ ಬಂದ್ಬಿಟ್ಟು ಅವ್ರಿಗೆ ಕನ್ನಡನೇ ಸ್ವಲ್ಪ ಕೂಡ ಬರಲ್ಲ ಅವ್ರಿಗೆ, ಅಂಥವರೇ ಬಂದು ಓಡಿಸ್ತಾರೆ. ಅದು ಎತ್ಕೊಂಡೋಗಿ ಅದ್ರಲ್ಲಿ ಇವಾಗ ಕುಡಿದ್ಬಿಟ್ಟು ಬಂದು ಓಡಿಸ್ಕೊಳತ್ತಾರೆ. ಅದನ್ನೆಲ್ಲ ಯಾರು ಕೇಳಲ್ಲ. ಇವಾಗ ನಾವು ಬಂದ್ಬಿಟ್ಟು ಆಟೋದವ್ರು ಈ ಥರ ಮಾಡ್ತೀವಿ, 20 ರೂಪಾಯಿ ಜಾಸ್ತಿ ಕೇಳ್ತಾರೆ, 10 ರೂಪಾಯಿ ಜಾಸ್ತಿ ಕೇಳ್ತಾರೆ ಅಂತ ಅದು ಮಾತ್ರ ಹೇಳ್ತಾರಲ್ಲ. ಅವ್ರು ಕುಡಿದ್ಬಿಟ್ಟು ಶಾರ್ಟ್ಸ್ ಹಾಕೊಂಡು ಅದೆಲ್ಲ ಓಡಿಸ್ಬೋದಾ? ಅದೆಲ್ಲ ಯಾರು ಕೇಳಲ್ವಾ? ಪೊಲೀಸವರು ಕೇಳಲ್ಲ, ಯಾರು ಕೇಳಲ್ಲ, RTOದವರು ಕೇಳಲ್ಲ. ನಾವು ಓಡಿಸೋದು ಮಾತ್ರ ಈ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಮಾತ್ರ ಆಗ್ತಾರೆ. ವಿಡಿಯೋ ಶಾರ್ಟ್ಸ್ ಹಾಕೊಂಡು ಓಡಿಸ್ತಾರೆ. ಆಟೋದವರು ಈ ಥರ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಅದೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಯಾರು ಕೇಳ್ತಾರೆ? ಮತ್ತೆ ಇದೇ ಜಗದೀಶ್ ಅವ್ರು ಬಂದ್ಬಿಟ್ಟು ನಿನ್ನೆ ಒಂದು ಫೇಸ್ಬುಕ್ಕಲ್ಲಿ ಹೇಳ್ತಿದ್ದಾರೆ, ಅವರು ಆಟೋದವ್ರು ಹಿಡ್ಕೊಂಡಾಗ ಆಟೋ ಡ್ರೈವರ್ಗಳು ಬಂದ್ಬಿಟ್ಟು ಪೊಲೀಸರ ಕೈ ಕಾಲು ಹಿಡ್ಕೊಂಡ್ಬಿಟ್ಟು ಹೋಗ್ತಾರೆ, ಹಂಗೆ ಬೇಡ್ಕೊಳ್ತಾರಲ್ಲ. ಅದನ್ನ ದುಡಿಮೇಲೆ ತಿಂತಾ ಇದ್ದೀರಿ, ನಾವ್ ಯಾಕೆ? ನಾವು ಸ್ವಂತ ದುಡಿಮೇಲೆ ತಿಂತಾ ಇದ್ದೀರಿ, ಸ್ವಂತ ದುಡ್ದಿ ತಿಂತಾ ಇರೋದು. ನಾವು ಪೊಲೀಸವ್ರ ಕಾಲು ಕೈ ನಾವು ಹಿಡಿಯಲ್ಲ. ಅವ್ರ ಫೈನ್, ಅವ್ರ ಕಾನೂನು ಪ್ರಕಾರ ಫೈನ್ ಹಾಕಿದ್ರೆ ನಾವು ಫೈನ್ ಕಟ್ತೀರಿ. 1000 ಅಲ್ಲ 10,000 ಆದ್ರೂ ನಾವು ಕಟ್ತೀರಿ, ಸರಿನಾ? ಇವನ್ ತರ ಅಮಾಯಕರು ಬಂದಾಗ ಅಷ್ಟು ಕೊಡು ಇಷ್ಟು ಕೊಡು, ಲಾಯರ್ ಫೀಸ್ ಇಷ್ಟಾಗುತ್ತೆ ಅಷ್ಟು ಫೀಸ್ ಆಗುತ್ತೆ ಅಂತ ನಾವು ಕೇಳ್ತಾ ಇಲ್ಲ. ಸಾರ್ವಜನಿಕರು ಏನ್ ಹೇಳ್ತಾವ್ರೆ, ಮೀಟರ್ ಹಾಕೊಂಡು ಗಾಡಿ ಓಡಿಸಿ, ಮೀಟರ್ ಹಾಕೊಂಡು ಗಾಡಿ ಓಡಿಸಿ, ಅವಾಗ ಏನು ಬೈಕ್ ಟ್ಯಾಕ್ಸಿ ಅಂತ ಹೇಳ್ತಾರಲ್ಲ. ರ್ಯಾಪಿಡೋ, ಓಲಾ, ಊಬರು, ನಮ್ಮ ಯಾತ್ರೆ ಎಲ್ಲ ಆ್ಯಪು ಗೌರ್ಮೆಂಟ್ಗೆ ದಮ್ ಇದ್ರೆ ಕ್ಲೋಸ್ ಮಾಡಿಸ್ಲಿ. ರ್ಯಾಪಿಡೋ, ಓಲಾ ಆ್ಯಪ್ ಅಲ್ಲ, ಕ್ಲೋಸ್ ಮಾಡಿಸ್ಲಿ. ನಾವು ಮೀಟರ್ ಹಾಕೊಂಡು ಗಾಡಿ ಓಡ್ಸಕ್ ನಾವು ರೆಡಿ ಇದೀರಿ. ಹಂಗೇನಾದ್ರು ನಮ್ಮ ಡ್ರೈವರ್ ಯಾರಾದ್ರೂ ಎಕ್ಸ್ಟ್ರಾ ಕೇಳಿದ್ರೆ, ಇವಾಗ ಕಾನೂನು ಅಡಿಯಲ್ಲಿ ಬಂದೈತೆ ರೂಲ್ಸು. ನಿಮ್ಗೆ ಮೀಟರ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಕೇಳಿದ್ರೆ ಡೈರೆಕ್ಟು ಗಾಡಿ ನಂಬರು, ಗಾಡಿ ಡ್ರೈವರ್ ಫೋಟೋ ಹಿಡ್ಕೊಂಡು ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೆ ಆಕ್ಷನ್ ತಗೊಂತಾರೆ. ಅವ್ರ ಮೇಲೆ ಆಕ್ಷನ್ ತಗೊಂಡಾಗ ಒಬ್ರು ಇಬ್ಬರಿಗೆ ತಗೊಂಡ್ರೆ ಅವಾಗ ಬುದ್ಧಿ ಬರುತ್ತೆ ಡ್ರೈವರ್ಗಳಿಗೆ. ಯಾರೋ ಒಬ್ಬ ಹೇಳ್ತಿನ್ನೋ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ಎಲ್ಲಾ ಡ್ರೈವರು ಮಾಡೋದು, ಎಲ್ಲಾ ಡ್ರೈವರು ಮಾಡಲ್ಲ. ಜಗದೀಶ್, ಹುಚ್ಚಿನ ತರ ಆಡ್ಬೇಡ. ನೀನು ಹುಚ್ಚಿನ ತರ ಆಡ್ತಾ ಇದೀಯಾ, ನೀನ್ ಅರ್ಥ ಮಾಡ್ಕೋ ಜಗದೀಶ್ ಅವ್ರೆ. ನಿಮ್ಗೆ ಅವ್ರೇ ಅನ್ನೋದು ತಪ್ಪೇ, ಲಾಲಿಪಾಪ್ ಜಗದೀಶ್ ನಿನ್ಗೆ ಹೆಸರು. ದಯವಿಟ್ಟು ಒಂದು ಹೇಳ್ತೀನಿ ಕೇಳ್ಕೊಳ್ಳಿ, ಪಬ್ಲಿಕ್ಗೆ ಹೇಳ್ತಾ ಇದೀರಿ.
ನಿಮ್ ಸರ್ಕಾರಕ್ಕೆ ಹೇಳ್ತಾ ಇದೀನಿ, ನಾವು ಸರ್ಕಾರದ ಹತ್ರ ಮನವಿ ಮಾಡ್ಕೊಂತೀನಿ. ಓಲಾ, ಊಬರ್, ರ್ಯಾಪಿಡೋ ನಮ್ಮ ಯಾತ್ರೆ ಈ ಸಂಸ್ಥೆನ ನೀವು ಬಂದ್ ಮಾಡ್ಬಿಟ್ಟು ಮೀಟ್ರಲ್ಲೇ ಓಡಿಸಿ ಅಂದ್ರೆ ನಾವು ಓಡ್ಸಕ್ ರೆಡಿ ಇದೀರಿ. ಫಸ್ಟ್ ಈ ಓಲಾ, ಊಬರ್, ರ್ಯಾಪಿಡೋ ಎಲ್ಲ ಕ್ಲೋಸ್ ಮಾಡಿಸ್ಬಿಟ್ಟು ಪಬ್ಲಿಕ್ಗೆ ನಾವು ಸರ್ವಿಸ್ ಕೊಡಕ್ ರೆಡಿ ಇದೀರಿ. ಎಷ್ಟೋ ಜನ ಸ್ವಾಭಿಮಾನಿ ಚಾಲಕರು ಪಬ್ಲಿಕ್ಗೆ ಸರ್ವಿಸ್ ಕೊಡಕ್ ರೆಡಿ ಇದ್ದಾರೆ. ಆದ್ರೆ ಒಬ್ಬ ಆಟೋ ಡ್ರೈವರ್ ಮಾಡೋ ಕೆಲಸಕ್ಕೆ ಎಲ್ಲಾ ಡ್ರೈವರ್ಗಳಿಗೂ ಕೆಟ್ಟ ಹೆಸರು. ಇದೊಂದು ಮಾತ್ರ ನಾನು ತಿಳ್ಕೊಂತೀನಿ. ಸರ್ಕಾರದವರು ಈ ಓಲಾ, ರ್ಯಾಪಿಡೋ ಎಲ್ಲ ಕ್ಲೋಸ್ ಮಾಡ್ಲಿ, ನಾವು ಮೀಟ್ರಲ್ಲಿ ಸೇವೆ ಕೊಡಕ್ಕೆ ಸದಾ ಸಿದ್ಧಾಣ. ಇನ್ನ ಒಂದು ಬೈಕ್ ಟ್ಯಾಕ್ಸಿ ಓಡಿಸೋರು ಎಷ್ಟು ಜನ ಕರ್ನಾಟಕದವರು ನೀವೇ ಹೇಳಿ? ಎಷ್ಟು ಜನ ಕರ್ನಾಟಕದವರು? ಬರೋರೆಲ್ಲ ಆಂಧ್ರದವರು, ತಮಿಳ್ನಾಡವರು, ಆಮೇಲೆ ಈ ಬೆಂಗಾಲು, ಒರಿಸ್ಸಾ ಇಂಥವ್ರು, ಕೇರಳದವರು ಇಂಥವ್ರು ಬಂದು ಇಲ್ಲಿ ಬೈಕ್ ಟ್ಯಾಕ್ಸಿ ಚಾಲನೆ ಮಾಡ್ತಾ ಇರೋದು. ನಮ್ ಕರ್ನಾಟಕ ರೈಡರ್ಸ್ ಯಾವನು ಇಲ್ಲ. ಅಷ್ಟೊಂದ್ ಜನ ದುಡಿಮೆ ಮಾಡ್ತಾ ಇರೋದು ಬೇರೆ ಸ್ಟೇಟ್ ಇಂದ ಬಂದ್ ಮಾಡ್ತಾ ಇರೋದು ಅಷ್ಟೇನೆ. ಏನೋ ಅಂತವ್ರು ಏನಕ್ಕೆ ಬಿಟ್ಕೊಂಡಿದ್ದೀರಾ ನಾನ್ ಕೇಳೋದು ಪ್ರಶ್ನೆ. ಇವಾಗ ನಮ್ಮ ಆಟೋ ಕೂಡ ಹಿಂದಿಯವರೇ ಓಡಿಸ್ತಾರೆ ಜಾಸ್ತಿ ಜನ. ಪೊಲೀಸ್ ಅಂತ ಸ್ಟಿಕ್ಕರ್ ಹಾಕೊಂಡ್ ಬರ್ತಾರೆ, ಪೊಲೀಸು ಅಂತ ಹಾಕೊಂಡ್ ಬರ್ತಾರೆ ಎಷ್ಟೋ ಜನ ಬೈಕ್ ರೈಡರ್ಸ್. ಇದನ್ನೆಲ್ಲ ಯಾರು ಕೇಳೋರಿಲ್ವಾ? ಮತ್ತೆ ಈಗ ಅದೇ ಚಾಲಕರು ಈಗ ಆಟೋ ಡ್ರೈವರ್ ಚಾಲಕರು ಅಂತಂದ್ರೆ ಅವ್ರ ಹತ್ರ ಏನೋ ಲೈಸೆನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಮತ್ತೆ ಈ ಬೈಕ್ ಚಾಲಕರು ಅದು ಯಾವ ರೀತಿ ಅಷ್ಟು ಧೈರ್ಯವಾಗಿ ಓಡಿಸ್ತಿದ್ದಾರೆ ಗಾಡಿಲಿ? ಬೇರೆ ಐಡಿ ಎತ್ಕೊಂಬ, ಇವಾಗ ನಾವು ಇವ್ರದ್ದು ಐಡಿಯಲ್ಲಿ ನಾನು ಎತ್ಕೊಂಬಂದು ಓಡಿಸೋದು ಆ ಥರನೇ ಆಗಿರೋದು. ಅವ್ರು ಬಂದ್ಬಿಟ್ಟು ಅವ್ರ ಪ್ರೂಫ್ ಇರಲ್ಲ, ಅವ್ರ ಹತ್ರ ಪ್ರೂಫ್ ಇರಲ್ಲ. ಇವಾಗಿನ ಏನಿಲ್ಲ, ಮೀಡಿಯಾಗಳಿದೆ ಮೀಟರ್ ಹಾಕೊಂಡು ನೋಡ್ಸಿರ 10 ಕೇಳ್ತಾರೆ, ಕೇಳಲ್ಲ ಅಂತ ಹೇಳ್ತಾ ಇಲ್ಲ. ಇವಾಗ ಕರೆಕ್ಟ್ ಆಗಿ ಹಾಕೊಂಡು ನೋಡ್ಸೋರ್ಗೆ ಯಾಕೆ ಕೇಳಲ್ಲ? ಇವಾಗ ಜಾಸ್ತಿ ಆಪ್ಗಳಿಗೆಲ್ಲ 50, 100, 150, 200 ಉಂಟು ಡಬಲ್ ಹಾಕ್ತಾರೆ. ಅವ್ನಿಗೆ ಕೇಳಕ್ಕೆ ಯಾವನಿಗೂ ತಾಕತ್ತಿಲ್ವಾ? ಮತ್ತೆ ಅದೇ ಲಾಯರ್ ಹೇಳ್ತಾ ಇದಾರೆ ಖರೀದ್ ಕಡೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಎಲ್ಲಿ ಕರೆದ್ರು ಹೋಗ್ತಾರೆ ಸರ್, ಹೋಗಲ್ಲ ಅಂತ ಯಾರು ಹೇಳಲ್ಲ. ಅವ್ನು ಯಾರನ್ನೂ ಕರ್ತಿರಲ್ಲ. ಅವ್ನ್ ಯಾವ್ದೋ ಒಂದು ಗಾಡಿ ಇರುತ್ತೆ ತಗೊಂಡು ಹೋಗಿರ್ತಾನೆ, ಯಾರೋ ಒಬ್ಬ ಮಾಡಿರ್ತಾನೆ ಅಂತ ಅದನ್ನ ತಗೊಂಡ್ ಹಾಕಿರ್ತಾನೆ. ಅವ್ನು ಬಂದ್ ಕೇಳಿ ನಮ್ಮನ್ನ ಎಲ್ಲಿ ಕರ್ರು, ಯಾವ ಗಲ್ಲಿ ಕರ್ರು ನಾನು ಹೋಗ್ತೀನಿ, ಬಂದ್ ಕೇಳಿ. ಅವ್ನು ಆತರ ಬರಲ್ವಲ್ವಾ? ವಿಡಿಯೋ ಇದೆ, ಮೊಬೈಲ್ಗಳಿದೆ, ವಿಡಿಯೋ ಮಾಡ್ಕೊಳ್ಳಿ, ಇಂತ ಗಾಡಿ ನಂಬರ್ ಅಂತ ತಗೊಳ್ಳಿ, ಫೋಟೋ ತಗೊಳ್ಳಿ, ತಗೊಂಬಂದು ವಿಡಿಯೋದಲ್ಲಿ ತೋರಿಸ್ಲಿ, ಕಂಪ್ಲೇಂಟ್ ಕೊಡ್ಲಿ, ಅದ್ರ ಬಗ್ಗೆ ಏನ್ ಕಾನೂನು ಕ್ರಮ ಇದೆ ಅದು ತಗೊಳ್ಳಿ. ಅದನ್ನ ಬಿಟ್ಬಿಟ್ಟು ಈ ತರ ಎಲ್ಲ ಮಾತಾಡೋದು, ಈ ತರ ಎಲ್ಲ ಮಾಡೋದು ತಪ್ಪಲ್ವಾ? ಬೈಕ್ ಟ್ಯಾಕ್ಸಿಯಲ್ಲಿ ಒಬ್ಬ ಕಸ್ಟಮರ್ಗೆ ಆ ಕಸ್ಟಮರ್ ಸೇಫ್ಟಿ ಅನ್ನೋದು ಇದೆಯಾ ಇಲ್ವಾ? ಇಲ್ಲ ಸರ್, ಇಲ್ಲ ಸೇಫ್ಟಿ ಅನ್ನೋದು ಇಲ್ಲ. ನಾವೇ ಎಷ್ಟೋ ಸತಿ ನೋಡಿದೀವಿ, ಎಲ್ಲೆಲ್ಲ ಎತ್ಕೊಂಡೋಗಿ ಗೊತ್ತಾ, ನಮ್ ಗಾಡಿಗಳನ್ನೇ ನೋಡಿ ಹಿಂದೆ ಎತ್ಕೊಂಡ್ಬಂದು ಗುತ್ತಾರೆ. ನಾವು ತಿರ್ಗಾ ಅವ್ರನ್ನ ಬೈದ್ ಕಳಿಸ್ತೀವಿ, ತಿರ್ಗಾ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಮುಂದೆ ಇರೋ ಗಾಡಿಗೆ ಹೋಗ್ತಾರೆ. ತಿರ್ಗಾ ಏನ್ ಮಾಡ್ತೀರಾ, ಕಸ್ಟಮರ್ ಕೈ ಕಾಲೇಟು ಅಲ್ಲಿ, ಆಮೇಲೆ ಬಸ್ ಕೆಳಗಡೆ ಬಿದ್ರು ಎಲ್ಲ ಸತ್ತೋರು. ಅವ್ರ ಡ್ರೈವರ್ಗಳು ಚೆನ್ನಾಗವ್ರೆ, ಕಸ್ಟಮರ್ಗಳನ್ನ ಸಾಯಿಸ್ಬಿಟ್ಟು ಹೋಗ್ತಾರೆ. ಏನ್ ಮಾಡ್ತೀರಾ ಸರ್? ನನಗೆ ತುಂಬಾ ದಿನ ಕಂಪ್ಲೇಂಟ್ ಬಂದಿದೆ. ಏನಂತ ಬಂದಿದೆ, ಈ ತರ ಕಸ್ಟಮರ್ ನನ್ನ ಗಾಡಿಗೆ ಬುಕ್ ಮಾಡ್ತಾರೆ ಆಟೋನ, ನಾನು ಹೋಗಿ ಪಿಕಪ್ ಮಾಡ್ಬೇಕಾದ್ರೆ ಸರ್ ನಾನು ಈ ತರ ರ್ಯಾಪಿಡೋದಲ್ಲಿ ಹೋಗಿದೆ ಸರ್, ಈ ತರ ಕಂಪ್ನಿಗೆ ಹೋಗ್ಬೇಕಾದ್ರೆ ಕಾಲ್ ಬಿದ್ದೆ ಸರ್, ಕಾಲ್ ಮಾಡ್ಕೊಂಡೆ, ರ್ಯಾಪಿಡೋದಲ್ಲಿ ಕಂಪ್ಲೇಂಟ್ ಮಾಡೋದು ನಮ್ಗೆ ಗೊತ್ತ ಸಂಬಂಧ ಇಲ್ಲ, ನೀವು ಡ್ರೈವರ್ ಮಾತಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದನ್ನ ಕೇಳಕ್ಕೆ ಯಾರು ಆಗ್ತಾ ಇಲ್ಲ ಸರ್, ಇದಕ್ಕೆ ಯಾರು ಬರ್ತಾ ಇಲ್ಲ ಸರ್. ಈಗ ಇದಕ್ಕೂ ಮುಂಚೆ ಬೈಕ್ ಅಲ್ಲಿ ಕಸ್ಟಮರ್ ಏನೋ ತೊಂದರೆ ಆಗಿದೆಯಾ? ಆಗಿದೆ ಸರ್, ತುಂಬಾ ಆಗಿದೆ. ಎಷ್ಟು ವಿಡಿಯೋ ವಿಡಿಯೋಗಳಿದೆ, ಎಷ್ಟು ಎಷ್ಟು ವಿಡಿಯೋ ಬೇಕು ಈಗಲೂ ಗೂಗಲ್ ಅಲ್ಲಿ ನೋಡಿರಿ, ಎಷ್ಟು ವಿಡಿಯೋ ಬೇಕು ಅಷ್ಟು ವಿಡಿಯೋ ಐತೆ.